ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಎಂದಾದರೂ ಕಸೂರಿ ಮೆಂತ್ಯ ಹಾಕಿದ ಚಿತ್ರಾನ್ನ ಮಾಡಿದ್ದೀರಾ? ಇಲ್ಲ ಅಂದರೆ ಇಂದಿನ ರೆಸಿಪಿ ಮಿಸ್ ಮಾಡಬೇಡಿ. ಕೇವಲ ಕೆಲವೇ ನಿಮಿಷಗಳಲ್ಲಿ ಹೋಟೆಲ್ ಸ್ಟೈಲ್ ರುಚಿಯ ಚಿತ್ರಾನ್ನ ಸಿದ್ಧವಾಗುತ್ತದೆ. ಇದರ ಸುವಾಸನೆ ಮತ್ತು ರುಚಿ ನಿಮ್ಮನ್ನು ಖಂಡಿತ ಆಶ್ಚರ್ಯಗೊಳಿಸುತ್ತದೆ. ಬನ್ನಿ ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಅರಿಶಿಣದ ಪುಡಿ, ಉಪ್ಪು, ಗರಂ ಮಸಾಲ, ಅಡುಗೆ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಕಸೂರಿ ಮೆಂತ್ಯ ಮತ್ತು ನಾನು 1 ಬೌಲ್ ರೈಸ್ ತೊಗೊಂಡಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಶೇಂಗಾ. ಇಲ್ಲಿ ನಾನು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನು ಕಡಲೆ ಬೀಜನ ಹುರ್ಕೊಂಡು ಇಟ್ಕೋತೀನಿ. ಇಲ್ಲಿ ನನಗೆ ಕ್ರಿಸ್ಪಿ ಕಡಲೆ ಬೀಜ ಇಷ್ಟ ಆಗುತ್ತೆ. ನಿಮಗೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಹಾಕೋಬೇಕಂದ್ರೆ ಆ ಥರನೂ ನೀವು ಹಾಕೋಬಹುದು. ಈ ಥರನೂ ಮಾಡಿದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಇದು ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನು ಸೈಡ್ ಒಂದು ಬೌಲಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ಕಾದಿರುವ ಎಣ್ಣೆಗೆ ಹಸಿರು ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನಾನು ಒಂದು 1/4 ಟೇಬಲ್ ಸ್ಪೂನ್ ಕಸೂರಿ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಟೊಮ್ಯಾಟೊನ ತೊಗೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಟೊಮ್ಯಾಟೊ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ಅದಕ್ಕೆ ನಾವು ಸಾಲ್ಟ್ ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲಿ ನಾನು ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ, 1/4 ಟೇಬಲ್ ಸ್ಪೂನ್. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಸಾಲ್ಟನ್ನು ಹಾಕೋತಾ ಇದ್ದೀನಿ. ನಾನು ರೈಸ್ ಮಾಡೋವಾಗಲೂ ಸಾಲ್ಟ್ ಹಾಕ್ಕೊಂಡಿದ್ದೆ, ಇವಾಗಲೂ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಕೂಡ ನೋಡಿ ಹಾಕ್ಕೊಳ್ಳಿ. ಅದನ್ನು ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಳಿ. ಅದಕ್ಕೆ ನಾನಿವಾಗ 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಹಾಗೆ 1/4 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ 1 ಕಪ್ ರೈಸ್ನ ತೊಗೊಂಡಿದ್ದೀನಿ. ರೈಸ್ ನೋಡಿ ಹೇಗೆ ಉದುರಾಗಿದೆ. ನೀವು ಕೂಡ 1 ಗ್ಲಾಸ್ ರೈಸ್ ತೊಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಉಪ್ಪು ಹಾಗೆ 1-2 ಡ್ರಾಪ್ಸ್ ಆಯಿಲ್ ಹಾಕ್ಕೊಂಡು ರೈಸ್ ಮಾಡೋದಕ್ಕೆ ಇಡಿ. ಅಂದರೆ ರೈಸ್ ಏನಾಗುತ್ತೆ, ಉದುರಾಗಿ ಬರುತ್ತೆ. ಆಮೇಲೆ ರೈಸ್ ಬಿಸಿ ಇದ್ದಾಗಲೇ ನಾವು ಚಿತ್ರಾನ್ನ ಅದೆಲ್ಲ ಮಾಡಬಾರ್ದು. ರೈಸ್ನ ಒಂದು ಪ್ಲೇಟಲ್ಲಿ ಹಾಕಿ ಇಡಿ. ಅದು ತಣ್ಣಗಾದ್ಮೇಲೆ ನಾವು ಚಿತ್ರಾನ್ನ ಮಾಡಬೇಕು. ಆವಾಗಲೇ ಅದು ಉದುರಾಗಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಮಸಾಲೆ ಕೆಳಗಡೆ ಇರುತ್ತೆ. ರುಚಿ ನೋಡಿ, ಉಪ್ಪು ಬೇಕಾದರೆ ನೀವು ಉಪ್ಪು ಕೂಡ ಸೇರಿಸ್ಕೋಬೋದು. ಎಷ್ಟು ಸುಲಭವಾಗಿ ಮತ್ತು ರುಚಿಯಾಗಿ ಕಸೂರಿ ಮೆಂತ್ಯ ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ನೀವು ಬೆಳಗಿನ ಉಪಹಾರಕ್ಕೆ, ಲಂಚ್ ಬಾಕ್ಸ್ಗೆ
ಇದು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.